ಸ್ನೇಹಿತರೆ, ನಮಸ್ಕಾರ. ಈ ಬಣ್ಣದ ಲೋಕಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಬಣ್ಣದ ಲೋಕದಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಅವಕಾಶ ಗಿಟ್ಟಿಸ್ಕೊಂಡ ಮೇಲೆ ಅಲ್ಲಿ ಸರ್ವೈವಲ್ ಆಗೋದು ಕೂಡ ಅಷ್ಟು ಈಸಿ ಅಲ್ಲ. ಈ ಬಣ್ಣದ ಲೋಕಕ್ಕೆ ಬರೋದಕ್ಕೆ ಅಥವಾ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಅದು ಯಾವುದೇ ಭಾಷೆಯ ಸಿನಿಮಾ ಇಂಡಸ್ಟ್ರಿ ಇರಲಿ, ಯಾವುದೇ ಭಾಷೆಯ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಥವಾ ಅಲ್ಲಿ ಸರ್ವೈವಲ್ ಆಗೋದು, ಅಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದು ಮತ್ತು ಅಲ್ಲಿ ಒಂದಷ್ಟು ಕಾಂಪ್ರಮೈಸ್ಗಳನ್ನು ಆಗುವಂಥದ್ದು, ಇವೆಲ್ಲದೂ ಕೂಡ ದೊಡ್ಡ ಚಾಲೆಂಜಸ್ಸೇ. ಇಲ್ಲಿ ಹೀಗಿದೆ ಅನ್ನುವಂಥದ್ದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಜೊತೆಗೆ ಇವತ್ತು ನಿನ್ನೆಯಿಂದ ನಡೀತಿರುವಂಥ ಬೆಳವಣಿಗೆಗೂ ಕೂಡ ಅಲ್ವಾ ಅಲ್ಲ. ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥ ಬೆಳವಣಿಗೆಗಳು ಇದೇ ರೀತಿ ಮುಂದುವರೆದುಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳು ಇದ್ದಾವೆ. ಒಂದು ಕೈ ಸೇರಿದರೆ ಯಾವತ್ತೂ ಕೂಡ ಚಪ್ಪಾಳೆ ಆಗೋದಿಲ್ಲ. ಎರಡು ಕೈಯಿಂದ ಹೊಡೆದ್ರೆ ಮಾತ್ರ ಅದು ಚಪ್ಪಾಳೆ ಆಗ್ತದೆ. ಹಾಗೆ ಈ ರೀತಿಯಾದಂತಹ ಘಟನೆಗಳು ಪುನರಾವರ್ತನೆ ಆಗೋದಕ್ಕೆ ಮತ್ತು ಅವಕಾಶಕ್ಕಾಗಿ ನಾವೇನಕ್ಕೂ ಕೂಡ ಸಿದ್ಧ ಇದ್ದೇವೆ ಅನ್ನೋದಕ್ಕೆ ಒಂದು ಸಲ ಮೈಚಳಿ ಬಿಟ್ಟ ಮೇಲೆ ಮತ್ತ್ಯಾಕೆ ಭಯ ಅಂತ ಹೇಳ್ಬಿಟ್ಟು ಈಜು ಹೊಡೆಯುವಂತಹ ಮಹಿಳೆಯರು ಮತ್ತು ಇದನ್ನೇ ಅವಕಾಶವಾಗಿ ಅಥವಾ ಇದನ್ನೇ ಒಂದು ಕಾರಣವಾಗಿ ಇದನ್ನೇ ಒಂದು ತಮ್ಮ ಉದ್ದೇಶವನ್ನು ಈಡೇರಿಕೆ ಮಾಡಿಕೊಳ್ಳುವಂತಹ ಹಪಾಪಿತನದಿಂದ ಈ ಸಿನಿಮಾ ರಂಗದ ಕೆಲವೊಂದಷ್ಟು ಜನ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಟರು ಇರ್ಬೋದು, ಅಥವಾ ಒಬ್ಬ ಸೀನಿಯರ್ ಕಲಾವಿದರುಗಳಾಗಿರ್ಬೋದು, ಅಥವಾ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಮಹಿಳೆಯರನ್ನು ತಮ್ಮ ಈ ತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅವರ ಮೇಲೆ ದೌರ್ಜನ್ಯವನ್ನು ಎಸಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡಿದ್ದೇವೆ. ಇದಕ್ಕೆ ಪೂರಕವಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಇದಕ್ಕೂ ಬೆಚ್ಚು ಬೀಳಿಸುವಂತಹ ಒಂದಷ್ಟು ಘಟನೆಗಳು ನಡೆದಿದ್ದಾವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿನ ಹೇಮಾ ಅನ್ನುವಂಥ ಒಂದು ಸಮಿತಿ ಕೆಲಸ ಮಾಡಿದಂಥ ಪರಿಸ್ಥಿತಿಯಿಂದ ಗೊತ್ತಾಗಿದೆ. ಹೌದು, ಅಲ್ಲಿ ನಡೆದಂತಹ ಒಂದು ನಟಿಯ ಮೇಲಿನ ದೌರ್ಜನ್ಯ, ಇಲ್ಲಿ ಕೇರಳದಲ್ಲಿ ಚಲಿಸ್ತಿದ್ದಂಥ ವಾಹನದ ಒಳಗಡೆ ನಟಿಯ ಮೇಲೆ ನಡೆದಂಥ ಒಂದು ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿದ್ದಂತಹ ಸಮಿತಿಯೇ ಈ ಹೇಮಾ ಸಮಿತಿ. ಈ ಸಮಿತಿ ಕೊಟ್ಟಂಥ ವರದಿಯನ್ನು ಬಹುಶಃ ನೀವೇನಾದರೂ ನೋಡಿದರೆ ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ಇಷ್ಟು ಕೆಟ್ಟದ ಈ ಬಣ್ಣದ ಲೋಕ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಳ್ತೀರಾ. ಹಾಗಾದರೆ ಎಷ್ಟು ಕೆಟ್ಟದಾಗಿದೆ, ಏನೆಲ್ಲ ನಡೆಯುತ್ತೆ ಇಲ್ಲಿ, ಈ ಸಮಿತಿಯ ಮುಂದೆ ಗೊತ್ತಾದಂತಹ ಕಠೋರ ಸತ್ಯಗಳು ಯಾವುವು, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈ ಸ್ಟೋರಿಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ದಯವಿಟ್ಟು ಈ ಸ್ಟೋರಿಯನ್ನು ನಿಮ್ಮ ಮನೆಗೋ ಅಥವಾ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸಿನಿಮಾ ರಂಗಕ್ಕೆ ಹೋಗಬೇಕು, ಅಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ಬೇಕು, ಬಣ್ಣದ ಲೋಕದಲ್ಲಿ ಮಿಂಚಬೇಕು, ದೊಡ್ಡ ನಟಿಯಾಗಬೇಕು ಅಂತೇಳಿ ಕನಸನ್ನು ಹೊತ್ತು ಈ ಗಾಂಧಿನಗರಕ್ಕೆ ಸುತ್ತೊಡಿಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಿರ್ತಾರಲ್ಲ, ಅವರಿಗೆ ಒಂದು ಸಲ ಈ ಸ್ಟೋರಿಯನ್ನು ಫಾರ್ವರ್ಡ್ ಮಾಡಿ. ಒಂದು ಸಲ ಈ ಸ್ಟೋರಿಯನ್ನು ಸುಮಾರು ಒಂದು 8, 9, 10 ನಿಮಿಷಗಳ ಕಾಲ ಕಿವಿ ಕೊಟ್ಟು ಮನಸ್ಸಿಟ್ಟು ಕೇಳುವಂತೆ ಹೇಳಿ. ಆಗ ಬಹುಶಃ ಅವರಿಗೆ ಈ ಸಿನಿಮಾ ರಂಗ ಎಂದರೆ ಏನು, ಎಲ್ಲ ಸಿನಿಮಾ ರಂಗದಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ಕೆಲವು ಕಡೆ ಬಾಯಿ ಬಿಡ್ತಾರೆ, ಕೆಲವು ಕಡೆ ಬಾಯಿ ಬಿಡೋದಿಲ್ಲ, ಕೆಲವು ಕಡೆ ಹೊರಗೆ ಬರುತ್ತೆ, ಕೆಲವು ಕಡೆ ಹೊರಗೆ ಬರೋದಿಲ್ಲ, ಈ ರೀತಿ ಆಗ್ತದೆ. ಹಾಗಾದರೆ ಏನು ಆಗ್ತಿದೆ ಈಗ ಸದ್ಯಕ್ಕೆ? ಮಲಯಾಳಂ ಚಿತ್ರರಂಗದ ಮಾಹಿತಿ ಹೊರಗಡೆ ಬಂದಿದೆ. ಇದೇ ರೀತಿ ಬೇರೆ ಬೇರೆ ಭಾಷೆಗಳ ಚಿತ್ರರಂಗದ ಮಾಹಿತಿ ಕೂಡ ಹೊರಗಡೆ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಲ್ಲೂ ಕೂಡ ಇಂಥದ್ದೇ ವಿಚಾರಗಳು ಹೊರಗಡೆ ಬರೋದ್ರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ಕೂಡ ಮಲಯಾಳಂನಲ್ಲಿ ಸಾಕಷ್ಟು ದುರಂತಗಳು ನಡೆದಿದ್ದಾವೆ, ಸಾಕಷ್ಟು ಬಹಿರಂಗವಾದಂಥ ಶೋಷಣೆಗಳ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಈಗ ಅಂಥದ್ದೇ ಒಂದು ಚರ್ಚೆಯ ಮೇಲೆ ಅಥವಾ ಅಂಥದ್ದೇ ಒಂದು ಪ್ರಕರಣದ ಮೇಲೆ ಹೇಮಾ ಅನ್ನುವಂಥ ಒಂದು ಸಮಿತಿ ರಚನೆಯಾಗಿತ್ತು. ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ರಚನೆಯಾದಂತಹ ಈ ಸಮಿತಿ ಮಲಯಾಳಂ ಚಿತ್ರರಂಗದಲ್ಲಿ ಯಾವ ರೀತಿಯಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ ಅನ್ನೋದನ್ನು ಎಳೆಯಾಗಿ ಬೆಚ್ಚಿಟ್ಟಿದೆ. ಸೊ ದಟ್ಟು ದಯವಿಟ್ಟು ಈ ಸ್ಟೋರಿಯನ್ನು ಕೊನೆಯವರೆಗೆ ನೋಡಿ, ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಈಗಾಗಲೇ ಹೇಳಿದಂತೆ ಈ ಸಿನಿಮಾ ರಂಗದ ಬಗ್ಗೆ ಇಂಟ್ರೆಸ್ಟ್ ಇರೋರು, ಬರಬೇಕು ಅಂತೇಳಿ ಅಂದ್ಕೊಂಡಿರೋರಿಗೆ ಈ ಸ್ಟೋರಿಯನ್ನು ಒಂದು ಸಲ ಕೇಳಿಸ್ಬಿಡಿ. ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿಯಲ್ಲಿ ಹೇಳಿರುವಂಥ ಒಂದೊಂದು ವಿಚಾರಗಳು ಕೂಡ ಈಗ ಅಕ್ಷರಶಃ ಬೆಚ್ಚಿ ಬೀಳುವಂತಿದೆ. ಕೇರಳದಲ್ಲಿ ಚಲಿಸುತ್ತಿದ್ದಂಥ ವಾಹನದ ಒಳಗಡೆ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂಥ ಹಿನ್ನೆಲೆಯಲ್ಲಿ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ WCC ಮನವಿಗೆ ಪ್ರತಿಕ್ರಿಯೆಯಾಗಿ ಈ ಸಮಿತಿಯನ್ನು ರಚಿಸಲಾಗಿತ್ತು. ಈ ಸಮಿತಿಗೆ ಹೇಮಾ ಅನ್ನುವಂಥ ಹೆಸರನ್ನು ಕೂಡ ಇಡಲಾಗಿತ್ತು. ಈ ಪ್ರಕರಣದಲ್ಲಿ ನಟ ದಿಲೀಪ್ ವಿಚಾರಣೆಯನ್ನು ಕೂಡ ಎದುರಿಸಿದರು. ಹೇಮಾ ಸಮಿತಿಯ ಕೆಲಸದ ಪರಿಸ್ಥಿತಿಗಳು, ಸಂಭಾವನೆ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಭಾಗವಹಿಸೋದು ಸೇರಿದಂತೆ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸ್ತಿರುವಂಥ ಸಮಸ್ಯೆಗಳ ಅಧ್ಯಯನ ಮಾಡುವಂಥ ಕಾರ್ಯವನ್ನು ನಿರ್ವಹಿಸಿತು. ಲಿಂಗ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಮತ್ತು ಸುಧಾರಿಸುವಂತಹ ಕ್ರಮಗಳನ್ನು ಸೂಚಿಸೋದಕ್ಕೋಸ್ಕರ ಇಲ್ಲಿ ಈ ಕೆಲಸವನ್ನು ಮಾಡಲಾಯಿತು. ಇಂದು ಉದ್ಯಮದ ವ್ಯಕ್ತಿಗಳನ್ನು ಸಂಪರ್ಕಿಸೋದು, ಸ್ಟೆನೋಗ್ರಾಫರ್ನಂತಹ ಪ್ರಮುಖ ಸಿಬ್ಬಂದಿಗಳ ಕೊರತೆ ಮತ್ತು ಸಮಿತಿಯ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುವ ಪ್ರಮುಖ ವ್ಯಕ್ತಿಗಳಿಂದ ವಿಳಂಬವಂತಹ ಮಹತ್ವದ ಸವಾಲುಗಳನ್ನು ಎದುರಿಸಿತು. ಪರಿಣಾಮ ಇಷ್ಟು ವರ್ಷಗಳ ಕಾಲ ಬೇಕಾಯಿತು. ಹೌದು, ಇಲ್ಲಿ ಈ ಸಮಿತಿಯ ಮುಂದೆ ಗೊತ್ತಾದಂಥ ಕೆಲವೊಂದು ವಿಚಾರಗಳು ಕಠೋರವಾಗಿದ್ದಾವೆ, ಆಘಾತಕಾರಿಯಾಗಿಯೂ ಕೂಡ ಇದ್ದಾವೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದೊಂದೇ ವಿಚಾರಗಳನ್ನು
ಎಳೆ ಎಳೆಯಾಗಿ ನಟಿಯರು ಈ ಸಮಿತಿಯ ಮುಂದೆ ಹೇಳ್ತಾ ಹೋಗಿದ್ದಾರೆ. ಶೌಚಾಲಯ ವ್ಯವಸ್ಥೆ ಮತ್ತು ಸುರಕ್ಷಿತವಾಗಿ ಬಟ್ಟೆ ಬದಲಾಯಿಸುವಂಥ ಕೊಠಡಿಗಳ ಕೊರತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ವರದಿಯಲ್ಲಿ ನಿರ್ದಿಷ್ಟವಾಗಿ ಮಹಿಳೆಯರಿಗೆ ಸಾಕಷ್ಟು ಶೌಚಾಲಯಗಳ ಸೌಲಭ್ಯ ಕೊರತೆ ಗಮನಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಶೌಚಾಲಯಗಳನ್ನು ಸ್ಥಾಪಿಸೋಕೆ ಸೂಚಿಸಲಾಗಿದೆ. ಸುರಕ್ಷಿತವಾಗಿ ಬಟ್ಟೆ ಬದಲಾಯಿಸುವಂಥ ಕೊಠಡಿಗಳ ಕೊರತೆಯಿಂದಾಗಿ ನಟಿಯರು ಸುರಕ್ಷಿತವಾಗಿಲ್ಲ ಅನ್ನೋದನ್ನು ಇಲ್ಲಿ ಈ ಸಮಿತಿ ಹೇಳುತ್ತದೆ. ಪ್ರತಿ ಚಿತ್ರೀಕರಣದ ಸ್ಥಳದಲ್ಲಿ ಸುರಕ್ಷಿತ ತಾತ್ಕಾಲಿಕ ಕೊಠಡಿಗಳನ್ನು ಹೊಂದಿಸೋದಕ್ಕೆ ವರದಿ ಶಿಫಾರಸನ್ನು ಮಾಡಿದೆ. ಇನ್ನು ಹೊಂದಾಣಿಕೆ ಮತ್ತು ರಾಜಿ ಅಂದರೆ ಪ್ರೊಡಕ್ಷನ್ ಕಂಟ್ರೋಲರ್ ಅಥವಾ ಇನ್ಯಾವುದೇ ವ್ಯಕ್ತಿಯ ಪಾತ್ರವನ್ನು ಮಾಡಲು ಮಹಿಳೆ ಅಥವಾ ಹುಡುಗಿಯನ್ನು ಸಂಪರ್ಕಿಸಿದರೆ ಅಥವಾ ಮಹಿಳೆ ಅವಕಾಶ ಕೋರಿ ಸಿನಿಮಾದಲ್ಲಿ ಯಾವುದೇ ವ್ಯಕ್ತಿಯನ್ನು ಸಂಪರ್ಕಿಸಿದಾಗ ಆಕೆಯನ್ನು ಆ ಸಿನಿಮಾದಲ್ಲಿ ತೆಗೆದುಕೊಳ್ಳೋದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮತ್ತು ರಾಜಿಯನ್ನು ಮಾಡಿಕೊಳ್ಳೇಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಅದಕ್ಕಿಂತ ಮೇಲೆಯೂ ಕೂಡ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಅದು ಕಾಂಪ್ರಮೈಸ್ ಮತ್ತು ಅಡ್ಜಸ್ಟ್ಮೆಂಟ್ ಅನ್ನೋಂಥ ಎರಡು ಪದಗಳು. ಇದು ಮಲಯಾಳಂ ಚಿತ್ರೋದ್ಯಮದಲ್ಲಿ ಮಾತ್ರವಲ್ಲ, ಬೇರೆ ಕಡೆಯೂ ಕೂಡ ಇದೆ. ಇಲ್ಲಿ ಮಹಿಳೆಯರಿಗೆ ಬಹಳ ಪರಿಚಿತವಾಗಿರುವಂಥ ಒಂದು ಹೆಸರು ಅಂತಲೇ ಹೇಳ್ಬೋದು. ಈ ಬೇಡಿಕೆಯ ಮೇರೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸೋದಕ್ಕೆ ಆಕೆ ಒಪ್ಪುವಂತೆ ಕೇಳ್ತಾರೆ, ನೇರವಾಗಿಯೇ ಕೇಳ್ತಾರೆ. ಈ ಒಂದು ವೇಳೆ ಆಕೆ ಒಪ್ಪಿದರೆ ಅವಕಾಶ ಸಿಗುತ್ತೆ, ಒಪ್ಪದಿದ್ದರೆ ಆಕೆ ರಿಜೆಕ್ಟ್ ಆಗ್ತಾಳೆ. ಇದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇನ್ನು ಬಾಗಿಲು ತಟ್ಟುವಂತಹ ಒಂದು ಕೆಟ್ಟ ಸಂಪ್ರದಾಯವೂ ಕೂಡ ಇದೆ. ಏನು, ನಟಿಯರು ಎಲ್ಲಾದರೂ ಉಳಿದುಕೊಳ್ಳಬೇಕಾಗಿ ಬರುವಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ನೇಹಿತರು ಅಥವಾ ನಿಕಟ ಸಂಬಂಧಿಗಳೊಂದಿಗೆ ಹೋಗ್ತಾರೆ. ಯಾಕಂದರೆ ಅವರು ಒಂದೇ ರೂಮ್ನಲ್ಲಿ ಅಥವಾ ಒಂಟಿ ರೂಮ್ನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಸುರಕ್ಷಿತ ಭಾವ ಇರೋದಿಲ್ಲ. ತಾವು ಉಳ್ಕೊಂಡಿರುವಂತಹ ಹೆಚ್ಚಿನ ಹೋಟೆಲ್ಗಳಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಪುರುಷರು ಬಂದು ಬಾಗಿಲು ಬಡಿಯೋದು ಕಾಮನ್ ಆಗಿ ಹೋಗಿದೆಯಂತೆ. ಅವರು ಹೆಚ್ಚಾಗಿ ಎಣ್ಣೆ ಏಟಲ್ಲಿ ಇರ್ತಾರೆ. ಅನೇಕ ಮಹಿಳೆಯರು ಹೀಗೆ ಬಂದು ಬಾಗಿಲು ಬಡಿಯೋದು ಸರಿಯಲ್ಲ ಅಂತೇಳಿ ಹೇಳಿದರೂ ಕೂಡ ಕೆಲವರು ಬಂದು ಪದೇ ಪದೇ ಬಾಗಿಲು ಬಡಿತಾರೆ. ಅನೇಕ ಸಂದರ್ಭದಲ್ಲಿ ಬಾಗಿಲು ಮುರಿದು ಪುರುಷರು ಬಲವಂತವಾಗಿ ಕೋಣೆಯನ್ನು ಪ್ರವೇಶಿಸಿದ್ದು ಕೂಡ ಇದೆಯಂತೆ. ಹೀಗಾಗಿ ಸಾಕಷ್ಟು ಜನ ಒಬ್ಬೊಬ್ಬರೇ ರೂಮಲ್ಲಿ ಇರೋದಿಲ್ಲ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ತನ್ನ ಮೇಲೆ ದೌರ್ಜನ್ಯ ಎಸಗಿದ ನಟನೊಂದಿಗೆ ನಟಿಯೊಬ್ಬಳು ಪತ್ನಿಯಾಗಿ ನಟಿಸಬೇಕಾದಂಥ ಉದಾಹರಣೆಯನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆಕೆಯ ಮೇಲೆ ನಟ ಮಾಡಿದಂಥ ದೌರ್ಜನ್ಯದ ಸಿಟ್ಟು, ಅಸಮಾಧಾನ ಎಲ್ಲವೂ ಕೂಡ ಶೂಟಿಂಗ್ ವೇಳೆ ಆಕೆಯ ಮುಖದಲ್ಲಿ ಪ್ರತಿಫಲನವೂ ಕೂಡ ಆಗಿತ್ತಂತೆ. ಹಾಗಾಗಿ ಒಂದು ಶಾಟ್ಗೆ 17 ರೀಟೇಕ್ಗಳನ್ನು ತೆಗೆದುಕೊಳ್ಬೇಕಾಯ್ತಂತೆ. ನಿರ್ದೇಶಕರು ಈ ರೀತಿ ಮಾಡಿದ್ದಕ್ಕಾಗಿ ಆಕೆಯ ಮೇಲೆ ಸಿಟ್ಟುಕೊಂಡಿದ್ರು ಕೂಡ ಅನ್ನೋದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ತಮ್ಮ ಜೀವನಕ್ಕೆ ಅಥವಾ ಜೀವಕ್ಕೆ ಬೆದರಿಕೆ ಅಥವಾ ಆ ಕುಟುಂಬದ ಸದಸ್ಯರಿಗೆ ಗಂಭೀರವಾದಂಥ ಪರಿಣಾಮಗಳ ಭಯದಿಂದ ಪೊಲೀಸರಿಗೆ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಸಾಮಾನ್ಯ ಮಹಿಳೆಯರಿಗಿಂತ ಅವರು ಹೆಚ್ಚಿನ ಮುಜುಗರಕ್ಕೆ ಒಳಗಾಗ್ತಾರೆ. ಯಾಕಂದರೆ ಅವರು ಪಾಪ್ಯುಲರ್ ಆಗಿರ್ತಾರೆ. ಸೈಬರ್ ದಾಳಿ ಮತ್ತು ವಿವಿಧ ಕಿರುಕುಳಕ್ಕೆ ಅವರು ಒಳಗಾಗಿರ್ತಾರೆ. ಹೊರಗಡೆ ಹೋಗೋಕ್ಕೆ ಅಥವಾ ಹೊರಗಡೆ ಹೇಳೋದಕ್ಕೆ ಮುಜುಗರ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸೊಸೈಟಿಯಲ್ಲಿ ಒಂದು ಹೆಸರನ್ನು ಸಂಪಾದನೆ ಮಾಡಿರ್ತಾರೆ. ಪುನಃ ಅಲ್ಲಿ ಹೋಗಿ ನಿಂತು ಮಾತಾಡೋಕ್ಕೆ ಇವರಿಗೂ ಕೂಡ ಸ್ವಲ್ಪ ಮುಜುಗರ ಆಗ್ತದೆ. ಮಹಿಳೆಯರು ದೌರ್ಜನ್ಯ ನಡೆದಾಗ ಪೊಲೀಸರಿಗೆ ಯಾಕೆ ದೂರು ಕೊಟ್ಟಿಲ್ಲ ಅಂತೇಳಿ ಕೇಳುವ ಪುರುಷರಿಗೂ ತಮ್ಮ ಕುಟುಂಬದ ಯಾವುದೇ ಮಹಿಳೆಯ ವಿರುದ್ಧ ಲೈಂಗಿಕ ದೌರ್ಜನ್ಯ ನಡೆದರೆ ಯಾರು ದೂರಿನೊಂದಿಗೆ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ ಅನ್ನೋದು ತಿಳಿದಿದೆಯೋ ಅವರೇ ಈ ರೀತಿಯಾಗಿ ಮಾಡೋದು ಅಥವಾ ಅವರ ಮೇಲೆ ಇಂಥ ದೌರ್ಜನ್ಯಗಳು ಎಸಗೋದು ಅನ್ನೋದನ್ನು ಕೂಡ ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ಬೆರಳೆಣಿಕೆಯಷ್ಟೇ ನಿರ್ಮಾಪಕರು, ನಿರ್ದೇಶಕರು, ನಟರು, ನಿರ್ಮಾಣ ನಿಯಂತ್ರಕರನ್ನು ಒಳಗೊಂಡಿರುವಂತಹ ಎಲ್ಲ ಪ್ರಭಾವಶಾಲಿ ಸಂಬಂಧವು ಕೂಡ ಉದ್ಯಮವನ್ನು ನಿಯಂತ್ರಿಸ್ತದೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗುತ್ತೆ. ಅಂದರೆ ಎಲ್ಲರೂ ಕೂಡ ಈ ಉದ್ಯಮದಲ್ಲಿ ನಟಿಯರನ್ನು ಕಂಟ್ರೋಲ್ ಮಾಡ್ತಾರೆ. ಇನ್ನು ಒಂದು ಪೊಸಿಷನ್ನಲ್ಲಿರೋರು ಯಾರ ಮೇಲಾದರೂ ಲೈಂಗಿಕ ಕಿರುಕುಳದ ಆರೋಪ ಮಾಡಿದರೆ ಘಟನೆ ಸಂಬಂಧಿಸಿದಂಥ ನಿರ್ದಿಷ್ಟ ಚಲನಚಿತ್ರದಿಂದ ಮಾತ್ರವಲ್ಲದೆ ನಿರ್ಮಿಸಿದಂಥ ಎಲ್ಲ ಚಲನಚಿತ್ರಗಳಿಂದನೂ ಅಥವಾ ಎಲ್ಲ ಫಿಲ್ಮ್ಗಳಿಂದನೂ ಕೂಡ ಅವರನ್ನು ಹೊರಗೆ ಹಾಕ್ತಾರೆ ಅನ್ನೋಂಥ ಭಯದಿಂದ ದೂರು ನೀಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಒಂದು ವೇಳೆ ಕಂಪ್ಲೇಂಟನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ, ಅನಂತರ ಬೇರೆ ಯಾವುದೇ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಭಯವೂ ಕೂಡ ಅವರಿಗೆ ಕಾಡುತ್ತೆ. ಹೀಗಾಗಿ ಅವರ ವೃತ್ತಿ ಜೀವನ ಅಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥ ಆತಂಕ ಇರುತ್ತೆ. ಯಾರೊಬ್ಬರು ಕೂಡ ಇದೇ ಕಾರಣಕ್ಕೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗೋದಿಲ್ಲ. ಹೀಗಾಗಿ ಇದನ್ನೇ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ನೇರವಾಗಿ ಹೇಳ್ತಾರೆ. ಇನ್ನು ಈ ಸಿನಿಮಾಗಳಲ್ಲಿ ನಟಿಸ್ತಾರಲ್ಲ ಅವರು 2-3 ಕ್ಯಾಟಗರಿ ಇರ್ತದೆ. ಇಲ್ಲಿ ಹೈ ಕ್ಯಾಟಗರಿಯಲ್ಲಿರೋರು ಅಥವಾ ಟಾಪ್ ಕ್ಯಾಟಗರಿಯಲ್ಲಿರುವಂತಹ ಕಲಾವಿದರ ಪ್ರಕರಣಗಳನ್ನು ಹೊರತುಪಡಿಸಿದರೆ ಲಿಖಿತ ಒಪ್ಪಂದದ ಅಂದರೆ ಲಿಖಿತ ಒಪ್ಪಂದ ಅಗ್ರಿಮೆಂಟ್ ಆಗಿರುತ್ತಲ್ಲ ಅದನ್ನು ಗಮನಿಸಿ ಮಹಿಳೆಯರು ಮತ್ತು ಈ ಲೋ ಲೆವೆಲ್ ಅಥವಾ ಕಿರಿಯ ನಟರು ಅಂತೇಳಿ ಏನು ಹೇಳ್ತಾರಲ್ಲ ಅವರಿಗೆ ಸಂಪೂರ್ಣ ವೇತನವನ್ನು ಕೊಡೋದಿಲ್ಲವಂತೆ. ಒಂದು ವೇಳೆ ಅಗ್ರಿಮೆಂಟ್ ಆಗಿದ್ದರೂ ಕೂಡ ಆ ಅಗ್ರಿಮೆಂಟ್ನನ್ನು ಕೂಡ ಅದು ಇದು ರೀಸನ್ ಕೊಟ್ಟು ಒಂದಷ್ಟು ಕಟ್ ಮಾಡಿ ಸಂಬಳವನ್ನು ಕೊಡ್ತಾರೆ. ನಟಿ ಇನ್ನು ಒಂದು ವೇಳೆ ಆಕೆ ಅವಳಿಗೇನು ಫಿಕ್ಸ್ ಮಾಡಿರ್ತಾರಲ್ವ ವೇಜಸ್ ಇಷ್ಟು ಅಂತ ಹೇಳ್ಬಿಟ್ಟು ಅದನ್ನು ಕೇಳೋಕ್ಕೆ ಹೋದರೆ ಅಲ್ಲೂ ಕೂಡ ಕಾಂಪ್ರಮೈಸ್ ಆಗಬೇಕು ಅಂತಲೂ ಡಿಮ್ಯಾಂಡ್ ಇಡ್ತಾರಂತೆ.
ಆಕೆ ಒಪ್ಪಿದರೆ ಮಾತ್ರ ಆಕೆಗೆ ಆ ಪೇಮೆಂಟ್ ರಿಲೀಸ್ ಆಗುತ್ತೆ, ಇಲ್ಲದೇ ಇದ್ದರೆ ಪೇಮೆಂಟ್ ಕಟ್ ಆಗುತ್ತೆ. ಈ ರೀತಿಯಾದಂತಹ ಒಂದು ದಯನೀಯ ಸ್ಥಿತಿಯಲ್ಲಿ ಈ ಸಿನಿಮಾ ರಂಗ ಇದೆ ಅನ್ನೋದನ್ನು ವರದಿ ಹೇಳುತ್ತೆ. ಇನ್ನು ಈ ಸಮಸ್ಯೆಗಳನ್ನು ಪರಿಹರಿಸೋದು, ಮಹಿಳೆಯರಿಗೆ ನ್ಯಾಯವನ್ನು ಖಾತ್ರಿಪಡಿಸೋದು ಮಾತ್ರವಲ್ಲದೆ ಕೇರಳದಲ್ಲಿ ಹೆಚ್ಚು ಮತ್ತು ಸಮಾನ ಎಲ್ಲರನ್ನೂ ಒಳಗೊಂಡಂತಹ ಚಿತ್ರೋದ್ಯಮವನ್ನು ರಚಿಸಬೇಕಾಗಿ ಈ ಹೇಮಾ ವರದಿ ಉಲ್ಲೇಖ ಮಾಡಿದೆ. ಇದು ಕೇರಳದ ಹೇಮಾ ವರದಿ ಆಗಿದ್ರೂ ಕೂಡ ಇದು ಬೇರೆ ಬೇರೆ ಚಿತ್ರರಂಗಕ್ಕೂ ಕೂಡ ರಿಲೇಟೆಡ್ ಆಗಿದೆ. ಸೊ ದಟ್ಟು ಬೇರೆ ಚಿತ್ರರಂಗಗಳಲ್ಲೂ ಕೂಡ ಇದೇ ರೀತಿ ಇದೆ ಅನ್ನೋದನ್ನು ಸಾಕಷ್ಟು ಜನ ಬಹುಶಃ ಒಪ್ಕೊಳ್ತೀರಾ. ಹಾಗೆಯೇ ಬೇರೆ ಚಿತ್ರರಂಗದಲ್ಲೂ ಕೂಡ ಇದು ಸರಿ ಹೋಗಬೇಕು ಅನ್ನೋದು ಈ ಸಿನಿಮಾ ಕಲಾವಿದರ ಅಥವಾ ಸಿನಿಮಾ ರಂಗದಲ್ಲಿ ಇರೋರ ಆಶಯ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಕರ್ಣ ಕಠೋರ ಸತ್ಯಗಳನ್ನು ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಈಗ ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.